ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತಿನ ರೆಸಿಪಿಲಿ ನೈಲಾನ್ ಸೇವ್ ಅಥವಾ ಓಂಪುಡಿ ಸೇವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲಲ್ಲಿ ಒಂದು ಜರಡಿ ಇಟ್ಬಿಟ್ಟು ಅದಕ್ಕೆ 3 ಕಪ್ ಕಡಲೆ ಹಿಟ್ಟು ಹಾಕಿ ಜರಡಿ ಮಾಡ್ಕೊಳ್ಳಿ. ಅದಾದಮೇಲೆ 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಜರಡಿ ಮಾಡ್ಕೊಳ್ಳಿ. ಒನ್ ಟೀ ಸ್ಪೂನ್ ಅಜ್ವೈನ್, 1/4 ಟೀ ಸ್ಪೂನ್ ಹಿಂಗು, 2 ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಸ್ಟೇಜಲ್ಲಿ ನೀವು ಇದಕ್ಕೆ 1/4 ಟೀ ಸ್ಪೂನ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಎಣ್ಣೆ ಮತ್ತು ಹಿಟ್ಟು ನೀಟಾಗಿ ಮಿಕ್ಸ್ ಆದಮೇಲೆ ಇದೊಂಥರ ಕ್ರಂಬಲಿ ಆಗಿರುತ್ತೆ. ನೀವು ಇದನ್ನು ಹಿಡ್ಕೊಂಡಾಗ ಈ ರೀತಿ ಶೇಪ್ ಆಗುತ್ತೆ. ಈ ಥರ ಶೇಪ್ ಬಂದರೆ ನಾವು ಮಾಡೋ ಸೇವ್ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಾಂದರೆ ನೀವು ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ಈಗ ಸ್ವಲ್ಪನೇ ನೀರು ಹಾಕ್ತಾ ಒಂದು ಸಾಫ್ಟ್ ಡೋ ಪ್ರಿಪೇರ್ ಮಾಡಿ. ನಾನು ಆಗಲೇ ಅರಿಶಿನ ಹಾಕೋದು ಮರ್ತೋಗಿದ್ದೆ, ಅದಕ್ಕೆ ನಾನು ನೀರು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟೆಲ್ಲ ಒಟ್ಟಿಗೆ ಬಂದಿದೆ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು 2 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮದು ಈ ರೀತಿ ಸ್ಮೂತಾಗಿರಬೇಕು. ಈಗ ಚಕ್ಲಿ ಮೇಕರ್ದು ಸಣ್ಣ ಹೋಲಿರೋ ಪ್ಲೇಟ್ ತಗೊಂಡು ಅದಕ್ಕೆ ಹಿಟ್ಟನ್ನ ಫಿಲ್ ಮಾಡ್ಕೊಳ್ಳೋಣ. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಡಿ. ಮೀಡಿಯಮ್ ಹಾಟ್ ಆಯಿಲ್ಗೆ ಸೇವನ್ನ ಒತ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಚಕ್ಲಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿ. ಒಂದು ಸೈಡ್ ಕ್ರಿಸ್ಪ್ ಆದಮೇಲೆ ಅದನ್ನು ಫ್ಲಿಪ್ ಮಾಡಿ ಇನ್ನೊಂದು 5 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ಇದು 2 ಕಡೆಯಿಂದನೂ ಕ್ರಿಸ್ಪ್ ಆಗಿದೆ. ಇದನ್ನು ಹೊರಗಡೆ ತೆಗೆಯೋಣ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದಾರದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳಿ. ಸೇವ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ.